ಕಪಾಲಿ ಶಂಕರ್ ಉನ್ನತ ಸ್ಥಾನಕ್ಕೇರಿ ಬಡವರ ಸೇವೆ ಮುಂದುವರಿಸಲಿ. ಬಿಜೆಪಿ ಮುಖಂಡ ಹೊಸರಾಯಪ್ಪ ಆಶಯ. E5 ನ್ಯೂಸ್ಗೆ ಸ್ವಾಗತ. ಕಪಾಲಿ ಶಂಕರ್ ಅವರು ಪುರಸಭಾ ಸದಸ್ಯರಾಗಿ, ಬಿಜೆಪಿ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷರಾಗಿ, ಅವರ ಪತ್ನಿ ಲಲಿತಾ ಶಂಕರ್ ಕೆಸರನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಜನಸೇವೆ ಮಾಡ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಹುದ್ದೆಗಳು ಲಭಿಸಿ ರೈತರ, ದಲಿತ ಪರ, ಹಿಂದುಳಿದವರ ಎಲ್ಲ ವರ್ಗದ ಬಡವರ ಉನ್ನತಿಗೆ ಶ್ರಮಿಸಲಿ ಅಂತ ಬಿಜೆಪಿ ಹಿರಿಯ ಮುಖಂಡ ಹೊಸರಾಯಪ್ಪ ಆಶಯ ವ್ಯಕ್ತಪಡಿಸಿದರು. ಬಂಗಾರಪೇಟೆ ಪಟ್ಟಣದ ಸುರಭಿ ಹೋಟೆಲ್ ಮುಂಭಾಗ ಕಪಾಲಿ ಶಂಕರ್ ಅವರ 46ನೇ ಹುಟ್ಟುಹಬ್ಬದ ಪ್ರಯುಕ್ತ ಬಿಜೆಪಿ ಕಾರ್ಯಕರ್ತರು, ಹಲವು ಸಂಘಟನೆಗಳ ಮುಖಂಡರುಗಳು, ಸ್ನೇಹಿತರು, ಹಿತೈಷಿಗಳು ಕೇಕ್ ಕತ್ತರಿಸಿ ಬೃಹತ್ ಹೂಮಾಲೆ ಹಾಕಿ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಈ ಸಂದರ್ಭದಲ್ಲಿ ಮಂಜುನಾಥ್, ಸತೀಶ್, ಮನೋಜ್ ಕುಮಾರ್, ಸಂತೋಷ್, ಸದಾಶಿವ, ಸುಕುಮಾರ್, ಚಲಪತಿ ಸೇರಿದಂತೆ ಅನೇಕರು ಭಾಗಿಯಾಗಿ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಇದಕ್ಕೂ ಮುನ್ನ ಶ್ರೀ ಶತಶೃಂಗ ಕಿವುಡು ಮತ್ತು ಮೂಗರ ವಸತಿ ಶಾಲೆಗೆ ಕುಟುಂಬ ಸದಸ್ಯರೊಂದಿಗೆ ಭೇಟಿ ನೀಡಿದ ಕಪಾಲಿ ಶಂಕರ್ ಅವರು ಮಕ್ಕಳಿಗೆ ಊಟ ಬಡಿಸಿ ಸಮವಸ್ತ್ರ ನೀಡಿ ಮಕ್ಕಳ ಭವಿಷ್ಯ ಉಜ್ವಲವಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದರು. ತುಮಟಗೆರೆ ಶಿವರಾಜು ಎಂ, E5 ನ್ಯೂಸ್, ಬಂಗಾರಪೇಟೆ. ಆತ್ಮೀಯ ಬಂಧುಗಳೇ, ಏನು ಈ ದಿವಸ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಜನಾನುರಾಗಿ ಬಡವರ ಬಂಧು, ದೀನದಲಿತರ ಬಂಧು, ಎಲ್ಲ ಕಾರ್ಮಿಕ ವರ್ಗದ, ಕೂಲಿ ಕಾರ್ಮಿಕರ, ರೈತರ, ಎಲ್ಲ ವರ್ಗದ ಜನರ ಪರವಾಗಿರ್ತಕ್ಕಂಥ ನಮ್ಮ ಕಪಾಲಿ ಶಂಕರ್ ದೇವರ ಒಂದು 46ನೇ ಹುಟ್ಟುಹಬ್ಬವನ್ನು ಇವತ್ತು ಬಂಗಾರಪೇಟೆ ಭಾರತೀಯ ಜನತಾ ಪಕ್ಷದ ಮತ್ತು ಇತರೆ ಸ್ನೇಹಿತರ ಸಂಘ ಸಂಸ್ಥೆಗಳ ವತಿಯಿಂದ ಅವರಿಗೆ 46ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಇಲ್ಲಿ ಬಂದು ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರುಗಳು, ಸಂಘಟನೆಗಳ ಹಿರಿಯರು, ಎಲ್ಲ ಪಕ್ಷದ ಪಕ್ಷಭೇದವನ್ನು ಮರೆತು ಎಲ್ಲರೂ ಕೂಡ ಈ ಒಂದು ಹುಟ್ಟುಹಬ್ಬದಲ್ಲಿ ಆಚರಣೆಯಾಗಿ ಭಾಗವಹಿಸಿ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಏನು ಕಪಾಲಿ ಶಂಕರ್ ಅವರು ಈಗಾಗಲೇ ಕೆರೆಕೋಡಿಯಲ್ಲಿ ಮುನ್ಸಿಪಲ್ ಕೌನ್ಸಿಲರ್ ಆಗಿ ಮತ್ತು ಅವರ ಭಾವಿ ಪತ್ನಿಗಳಾದಂಥ ಲಲಿತಮ್ಮ ಅವರು ನಮ್ಮ ಕೆಸರನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಆಗಿ ಸೇವೆಯನ್ನು ಇವತ್ತು ಮಾಡ್ತಾ ಇದ್ದಾರೆ. ಅವರು ಇನ್ನೂ ಕೂಡ ಮುಂದೆ ಬರೋ ದಿನಗಳಲ್ಲಿ ಇನ್ನೂ ಎತ್ತರವಾದ ಒಂದು ಹುದ್ದೆಗೆ ಹೋಗಿ ಇನ್ನೂ ಹೆಚ್ಚೆಚ್ಚಿನ ಬಡವರ ಸೇವೆಯನ್ನು, ರೈತರ ಸೇವೆಯನ್ನು, ದಲಿತರ ಸೇವೆಯನ್ನು, ಎಲ್ಲ ವರ್ಗದ ಕಾರ್ಮಿಕರ ಸೇವೆಯನ್ನು ಮಾಡಲಿಕ್ಕೆ ಆ ದೇವರು ಅವರಿಗೆ ಇನ್ನೂ ಹೆಚ್ಚೆಚ್ಚಿನ ಆಯುರಾರೋಗ್ಯ, ಭಾಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಅವರಿಗೆ ದೇವರು ಕಾಪಾಡಲಿ ಅಂತೇಳಿ ನಮ್ಮೆಲ್ಲರ ಪರವಾಗಿ ನಾನು ದೇವರಲ್ಲಿ ಬೇಡ್ಕೊಳ್ತೇನೆ.